ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ತುಂಬಾ ಈಸಿಯಾಗಿರುವ, ಈಗ ತಾನೇ ಕುಚ್ಚು ಕಲಿತವರು ಕೂಡ ಹಾಕಬಹುದಾದ ಕುಚ್ಚು ಡಿಸೈನನ್ನು ಹಾಕಲಿಕ್ಕಿದ್ದೇವೆ. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಸುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೈನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಈ ರೀತಿಯಲ್ಲಿ ಹಿಡ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ. ನೆಕ್ಸ್ಟ್ ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಹಾಕೊಳ್ಳುವ. ಅದು ನಾಟು ಸರಿಯಾಗಿ ಕೂತ್ಕೊಳ್ಳಿ ಅಂತ ಅನ್ನೋ ಕಾರಣಕ್ಕೆ, ಇಲ್ಲದಿದ್ದರೆ 1 ಟೈಮ್ ಕೂಡ ಸಾಕಾಗ್ತದೆ. ಇನ್ನು ಥ್ರೆಡ್ಡನ್ನು ಒಂಚೂರು ಮೇಲಕ್ಕೆ ಎಳೆದುಕೊಂಡು ಒಂದು ಬೀಡನ್ನು ಇನ್ಸರ್ಟ್ ಮಾಡೋಣ. ಈ ರೀತಿಯಲ್ಲಿ ಬೀಡ್ಸ್ ತೆಗೆದುಕೊಂಡು ಥ್ರೆಡ್ನೊಳಗೆ ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಡೈರೆಕ್ಟ್ ಬೀಡ್ ಲಾಕ್ ಹಾಕ್ಕೊಳ್ಳುವ. ಬೀಡ್ ಲಾಕ್ ಮಾಡಬೇಕು ಅಂತಿಲ್ಲ, ಡೈರೆಕ್ಟ್ ಸಿಂಗಲ್ ಕ್ರೋಶೆನೂ ಮಾಡ್ಕೋಬೋದು. ಈ ರೀತಿಯಾಗಿ ಬೀಡು ಫಿಕ್ಸ್ ಆಗ್ತದೆ ನೋಡಿ. ಇನ್ನು ನೆಕ್ಸ್ಟು ಒಂದು ಸತಿ ಸೂಜಿ ಮೇಲೆ ದಾರ ಸುತ್ತಿಕೊಳ್ಳುವ. ಇದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಡಬಲ್ ಕ್ರೋಶೆ ಮಾಡಿಕೊಳ್ಳುವ. ಇದಿಲ್ಲ ಗೊತ್ತಾ ಬಂತ, ಇಲ್ಲ ಗೊತ್ತಾ, ಡಬಲ್ ಕ್ರೋಶೆ ಮಾಡಿಕೊಳ್ಳುವ ಈ ರೀತಿಯಾಗಿ. ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕೊಳ್ಳುವ. 1 2 3 ಚೈನ್ ಸ್ಟಿಚ್ ಹಾಕೊಂಡಾದ್ಮೇಲೆ ಇಲ್ಲೇ ಈ ಡಬಲ್ ಕ್ರೋಶೆಯ ಕೆಳಗಡೆಗೆ ತಂದು ಒಂದು ನಾಟ್ ಹಾಕಿಕೊಳ್ಳುವ. ಇದೀಗ ಒಂದು ಪೀಕಾಟ್ನಾಗೆ ಕಾಣಿಸ್ತಾ ಇದೆ ನೋಡಿ. ಇವಾಗ ನೆಕ್ಸ್ಟ್ ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡಿಕೊಳ್ಳುವ. ಬೀಡ್ ಲಾಕ್ ಹಾಕ್ಲಿಕ್ಕಿಲ್ಲ, ಇದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಬೀಡು ಇಲ್ಲ ಗೊತ್ತಾ ಬರ್ತದೆ, ಇಲ್ಲ ಗೊತ್ತಾ, ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಇದೊಂದು ರೀತಿ ಪೋಣಿಸಿ ಸುರಿದಿಟ್ಟಾಗೆ ಕಾಣಿಸ್ತದೆ ನೋಡಿ ವರ್ಕ್ ಫಿನಿಶ್ ಆಗುವಾಗ. ನೆಕ್ಸ್ಟ್ ಒಂದು ಡಬಲ್ ಕ್ರೋಶೆ, ಒಂದು ಸತಿ ಬೀಡ್ ಹಾಕೊಳ್ಳೋದು, ಸಿಂಗಲ್ ಕ್ರೋಶೆ ಹಾಕೊಳ್ಳೋದು, ನೆಕ್ಸ್ಟ್ ಒಂದು ಬೀಡ್ ಹಾಕೋದು, ಅದರ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡೋದು. ಇದನ್ನು ಬಾರ್ಡರ್ ಡಿಸೈನ್ ಆಗೇನು ಹಾಕೋಬೋದು, ಇಲ್ಲ ಕುಚ್ಚು ಕಟ್ಟಿಕೊಂಡು ಕೂಡ ಹಾಕಿಕೊಳ್ಳಿಕ್ಕಾಗ್ತದೆ ಈ ಡಿಸೈನನ್ನು. ಡಬಲ್ ಕ್ರೋಶೆ ಆಯಿತಾ. ಇನ್ನೊಂದು 3 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. 1 2 3 ಚೈನ್ ಸ್ಟಿಚ್ ಆದಮೇಲೆ ಇಲ್ಲಿ ಡಬಲ್ ಕ್ರೋಶೆಯ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪಲ್ಲಿ ಒಂದು ಪೀಕಾಟ್. ನೆಕ್ಸ್ಟ್ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿಕೊಳ್ಳುವ. ಬೀಡ್ ಇನ್ಸರ್ಟ್ ಮಾಡಿದ್ದೀನಿ. ಇನ್ನೀಗ ಫ್ಯಾಬ್ರಿಕ್ ಮೇಲೆ ಡೈರೆಕ್ಟ್ ಸಿಂಗಲ್ ಕ್ರೋಶೆ ಹಾಕೊಳ್ಳುವ. ಎಲ್ಲಿಗೆ ಬರ್ತದೆ ಬೀಡ್ ಅಂತ ನೋಡಿ, ಅಲ್ಲ ಗೊತ್ತಾನೆ ಸಿಂಗಲ್ ಕ್ರೋಶೆ ಹಾಕೊಳ್ಳೋದು. ನೆಕ್ಸ್ಟ್ ಸೂಜಿ ಮೇಲೆ ಒಂದು ಲೂಪ್ ಉಂಟು, ಇನ್ನೊಂದು ಲೂಪ್ ತೆಕ್ಕೊಳ್ಳೋದು, ಅಲ್ಲೇ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡೋದು. ಈ ಡಿಸೈನ್ ತುಂಬಾ ಸುಲಭ ಉಂಟು. ಕುಚ್ಚು ಕಲಿತು ತುಂಬ ಅಭ್ಯಾಸ ಇರುವವರಿಗೆ ಈ ಡಿಸೈನನ್ನು 1 ಗಂಟೆ ಒಳಗೆಲ್ಲ ಹಾಕ್ಕೊಂಡು ಮುಗಿಸ್ಕೋಬೋದು. ಇನ್ನು ನೆಕ್ಸ್ಟ್ 3 ಚೈನ್ ಸ್ಟಿಚ್ಚು ಪೀಕಾಟ್ ಹಾಕೊಳ್ಳಿಕ್ಕೆ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಬೀಡ್ ಹಾಕೊಳ್ಳುವ. ನೆಕ್ಸ್ಟ್ ಕುಚ್ಚು ಕಟ್ಟಲಿಕ್ಕೆ ಜಾಗ ಬಿಟ್ಕೊಳ್ಳುವ. ಇಲ್ಲಿವಾಗ 4 ಟೈಮ್ಸ್ ಬೀಡ್ ಹಾಕೊಂಡಾಗಿದೆ. ಇನ್ನು ನೆಕ್ಸ್ಟ್ ಇಲ್ಲೊಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಪೀಕಾಟ್ ಆದಮೇಲೆ ಬೀಡ್ ಹಾಕ್ಲಿಕ್ಕಿಲ್ಲ, ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಇನ್ನು 3 ಚೈನ್ ಸ್ಟಿಚ್ಚು. ಇದು ಕುಚ್ಚು ಕಟ್ಟಲಿಕ್ಕೆ ಕುಚ್ಚು ಇಷ್ಟ ಇದ್ದವರು ಈ ರೀತಿಯಲ್ಲಿ ಹಾಕೋಬೋದು, ಇಲ್ಲದಿದ್ದರೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಇದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿ ಎಕ್ಸಾಕ್ಟ್ ಪ್ಲೇಸಿಗೆ ಸಿಂಗಲ್ ಕ್ರೋಶೆ.
ನೆಕ್ಸ್ಟ್ ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಇದೇ ರೀತಿಯಲ್ಲಿ ವರ್ಕನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾವು ಇವಾಗ ವರ್ಕನ್ನು ಎಂಡ್ ಮಾಡಲಿಕ್ಕೆ ಬರ್ತಾ ಇದ್ದೇವೆ. ನೋಡಿ, ಈ ರೀತಿಯಾಗಿ ಡಿಸೈನ್ ಕಾಣಿಸ್ತದೆ. ಈಗ ಒಂದು ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ, ನೆಕ್ಸ್ಟ್ 3 ಚೈನ್ ಸ್ಟಿಚ್, ಈ ರೀತಿ ಬಿಟ್ಟೋದ್ರೆ ಈ ರೀತಿಯಲ್ಲಿ ತಗೋಬೇಕು. 3 ಚೈನ್ ಸ್ಟಿಚ್ ಹಾಕಿ ಒಂದು ಪೀಕಾಟ್ ಮಾಡಿಕೊಳ್ಳುವ ಈ ಡಬಲ್ ಕ್ರೋಶೆ ಹಿಂದುಗಡೆನೆ. ಪೀಕಾಟ್ ಆಯಿತಾ? ಇನ್ನೀಗ ಇಲ್ಲೇ ಕೆಳಗೆ ಸಿಂಗಲ್ ಕ್ರೋಶೆ ಮಾಡಿ ಈ ವರ್ಕನ್ನು ಫಿಕ್ಸ್ ಮಾಡಿಕೊಳ್ಳುವ. ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ನಾನು ಟ್ರಿಮ್ ಮಾಡಿಕೊಳ್ತೀನಿ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ನ ಫೈನಲ್ ಲುಕ್ಕು ಯಾವ ರೀತಿಯಾಗಿ ಕಾಣಿಸ್ತದೆ ಅಂತ ನೋಡುವ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ನ ಲುಕ್ಕು ಈ ರೀತಿಯಾಗಿ ಕಾಣಿಸ್ತಿದೆ. ನೀವು ಕೂಡ ಈ ಡಿಸೈನನ್ನು ಟ್ರೈ ಮಾಡಿ. ಹಾಗೆ ನಿಮಗೆ ಇನ್ನೂ ಕೂಡ ತುಂಬಾ ಈಸಿಯಾಗಿರುವ ಕ್ರೋಶೆಟ್ ಕುಚ್ಚು ಡಿಸೈನ್ ಬೇಕು ಅಂತಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅಂಥದ್ದೇ ತುಂಬಾ ಈಸಿಯಾಗಿರುವ ಡಿಸೈನ್ಗಳನ್ನು ಟ್ರೈ ಮಾಡಿ ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.